ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಸಚಿವ ಸಂಪುಟ ಸಭೆಯಲ್ಲಿ ರಾಮನಗರ ಜಿಲ್ಲೆ ಮರುನಾಮಕರಣಕ್ಕೆ ಗ್ರೀನ್ ಸಿಗ್ನಲ್. ಬೆಂಗಳೂರು ದಕ್ಷಿಣ ಮಾಡಲು ಹೊರಟ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿಕೆ ಕೆಂಡ. ಭೂಮಿ ಇರೋ ತನಕ ರಾಮನಗರ ಹೆಸರು ತೆಗೆಯಲಾಗಲ್ಲವೆಂದು ಕಿಡಿ. ಕುಮಾರಸ್ವಾಮಿ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು. ರಾಮನಗರ ಅಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ಜಿಲ್ಲೆಯನ್ನ ಬೆಂಗಳೂರು ವ್ಯಾಪ್ತಿಗೆ ತರ್ತೀವಿ ಅಂತ ಸ್ಪಷ್ಟನೆ. ಮೂಡಾದಲ್ಲಿ ನಿವೇಶನ ಪಡೆದ ದೋಸ್ತಿಗಳ ಪಟ್ಟಿ ಬಿಟ್ಟ ಸಚಿವ ಭೈರತಿ ಸುರೇಶ್. ತಮ್ಮ ಹೆಸರನ್ನು ಸೇರಿಸಿದ್ದಕ್ಕೆ ಕೇಂದ್ರ ಸಚಿವ ಎಚ್ಡಿಕೆ ಗರಂ. ಮೈಸೂರಲ್ಲಿ ನನಗೆ ಸೈಟ್ ಕೊಟ್ಟಿಲ್ಲ, 37,000 ದುಡ್ಡು ಕೊಟ್ಟು ತಗೊಂಡಿದ್ದು ಅಂತ ಸ್ಪಷ್ಟನೆ. ಮಳೆ ಹೆಚ್ಚಾಗ್ತಿದ್ದಂತೆ ಮೈದುಂಬಿ ಧುಮ್ಮಿಕ್ಕಿದ ಹೊಗೇನಕಲ್ ಜಲಪಾತ. ಕಲ್ಲು ಬಂಡೆಗಳ ನಡುವಿನ ಜಲವಯ್ಯಾರ ಕಾಣಲು ಪ್ರವಾಸಿಗರು ಲಗ್ಗೆ. ಇತ್ತ ಹಾಲ್ನೊರೆಯಂತೆ ಧುಮ್ಮಿಕ್ತಾ ಇರುವ ಕೊಳ್ಳೇಗಾಲ ತಾಲೂಕಿನ ಭರಚುಕ್ಕಿ ಜಲಪಾತ. ಚಿಕ್ಕಮಗಳೂರು ಭಾಗದಲ್ಲಿ ಭಾರೀ ಗಾಳಿ ಮಳೆ ಹಿನ್ನೆಲೆ ಹಲವೆಡೆ ಅವಾಂತರ ಸೃಷ್ಟಿ. ಚಾರ್ಮಾಡಿ ಘಾಟಿಯಲ್ಲಿ ಗುಡ್ಡ ಕುಸಿದು ಟ್ರಾಫಿಕ್ ಜಾಮ್. ಕೊಟ್ಟಿಗೆಹಾರ ಚೆಕ್ಪೋಸ್ಟ್ನಿಂದ ಮಂಗಳೂರು ಕಡೆಗೆ ವಾಹನಗಳಿಗೆ ನಿರ್ಬಂಧದ ಹಿನ್ನೆಲೆ ಭಾರೀ ವಾಹನ ದಟ್ಟಣೆ. ಧಾರಾಕಾರ ಮಳೆಗೆ ಹಾವೇರಿಯ ತಹಶೀಲ್ದಾರ್ ಕಚೇರಿಯಲ್ಲಿ ನೀರು ಸೋರಿಕೆ. ಛತ್ರಿ ಹಿಡಿದು ಕೆಲಸ ಮಾಡುತ್ತಿರುವ ಸಿಬ್ಬಂದಿ. ಮಳೆ ನೀರಿನಿಂದ ದಾಖಲೆ ಪತ್ರಗಳು ನಾಶವಾಗೋ ಆತಂಕದಿಂದ ಕಚೇರಿ ಸ್ಥಳಾಂತರಿಸಲು ಮನವಿ. ಮಂಗಳೂರಲ್ಲಿ ಸುರಿಯುತ್ತಿರುವ ಗಾಳಿ ಮಳೆಗೆ ಸಮುದ್ರ ಪ್ರಕ್ಷುಬ್ಧ. ಬೃಹತ್ ಗಾತ್ರದ ಅಲೆಗಳ ಅಬ್ಬರಕ್ಕೆ ಕಡಲ ತೀರದಲ್ಲಿ ಭಾರೀ ಕಡಲ್ಕೊರೆತ. ಅಪಾಯದ ಆತಂಕದಲ್ಲಿ ಉಚ್ಚಿಲ ಭಾಗದ ರಸ್ತೆ ಹಾಗೂ ಮನೆಗಳು. ತುಂಗಭದ್ರಾ ನದಿ ದಂಡೆಯಲ್ಲಿ ಬೃಹತ್ ಗಾತ್ರದ ಮೊಸಳೆ ಪ್ರತ್ಯಕ್ಷ. ರಾಯಚೂರಿನ ಮಾನ್ವಿ ತಾಲೂಕಿನ ಚೀಕಲಪರ್ವಿ ಗ್ರಾಮದ ಬಳಿ ಮೊಸಳೆ ಕಂಡು ಜನ ಕಕ್ಕಾಬಿಕ್ಕಿ. ನದಿ ದಂಡೆಗೆ ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆ. ವರುಣನ ಆರ್ಭಟಕ್ಕೆ ಇಂದು ಕೂಡ ರಾಜ್ಯದ ಕೆಲ ಶಾಲಾ ಕಾಲೇಜುಗಳಿಗೆ ರಜೆ. ಉತ್ತರ ಕನ್ನಡ, ಚಿಕ್ಕಮಗಳೂರಿನ ಕೆಲವು ಶಾಲೆಗಳಿಗೆ ರಜೆ. ಧಾರವಾಡ, ಹಾವೇರಿ, ಕೊಡಗಿನ ಕೆಲ ಶಾಲಾ ಕಾಲೇಜುಗಳಿಗೆ ರಜೆ ನೀಡಿದ ಜಿಲ್ಲಾಡಳಿತ. ಇಂದು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನೀತಿ ಆಯೋಗದ ಸಭೆ. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಹೊರತುಪಡಿಸಿ ಎಲ್ಲ ವಿಪಕ್ಷ ಸಿಎಂಗಳಿಂದ ಸಭೆ ಬಹಿಷ್ಕಾರ. ಮೀಟಿಂಗ್ನಲ್ಲಿ ಬಜೆಟ್ ತಾರತಮ್ಯ ವಿರೋಧಿಸಿ ಪ್ರತಿಭಟಿಸಲು ದೀದಿ ಭಾಗಿ. ತಮಿಳು ನಟ ಜಾನ್ ವಿಜಯ್ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ. ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆಂದು ಗಾಯಕಿ ಚಿನ್ಮಯಿ ಆರೋಪ. ಒಂಟಿ ಮಹಿಳೆಯನ್ನ ಕಂಡ್ರೆ ಹುಚ್ಚನಂತೆ ವರ್ತಿಸ್ತಾನೆ ಎಂದು ಪೋಸ್ಟ್. ಎಲ್ಲರೂ ಮದುವೆಯಾಗಿದ್ದಕ್ಕೆ ಪಾರ್ಟಿ ಮಾಡಿದ್ರೆ ಮಹಿಳೆಯೊಬ್ಬಳಿಂದ ವಿಚ್ಛೇದನಕ್ಕೆ ಪಾರ್ಟಿ. ಪತಿಯಿಂದ ವಿಚ್ಛೇದನ ಪಡೆದಿದ್ದಕ್ಕೆ ಪಾರ್ಟಿ ಕೊಟ್ಟ ಪಾಕಿಸ್ತಾನದ ಮಹಿಳೆ. ಹಿಂದಿ ಸಿನಿಮಾ ಹಾಡಿಗೆ ಕುಣಿದು ಕುಪ್ಪಳಿಸಿ ಸಂಭ್ರಮ. ಭಾರತ ಮತ್ತು ಶ್ರೀಲಂಕಾ ನಡುವಿನ 3 ಪಂದ್ಯಗಳ ಟಿ20 ಸರಣಿ ಇಂದಿನಿಂದ ಆರಂಭ. ಗೌತಮ್ ಗಂಭೀರ್ ಮುಖ್ಯ ಕೋಚಿಂಗ್ ಅಡಿಯಲ್ಲಿ ಮೊದಲ ಸರಣಿ ಆಡಲಿರುವ ಯುವ ಪಡೆ. ಶ್ರೀಲಂಕಾ ಪ್ರವಾಸಕ್ಕೆ ಹಾರ್ದಿಕ್ ಪಾಂಡ್ಯ ಬದಲಿಗೆ ಸೂರ್ಯಕುಮಾರ್ ಯಾದವ್ ನಾಯಕ. ಬಾಂಗ್ಲಾದೇಶವನ್ನ ಮಣಿಸಿ ಫೈನಲ್ಗೆ ಲಗ್ಗೆ ಇಟ್ಟ ಭಾರತದ ವನಿತೆಯರು. ಸುಲಭದ 80 ರನ್ಗಳ ಗುರಿಯನ್ನ ವಿಕೆಟ್ ನಷ್ಟವಿಲ್ಲದೆ ಗೆದ್ದ ಟೀಂ ಇಂಡಿಯಾ. ನಾಳೆ ಶ್ರೀಲಂಕಾ ವರ್ಸಸ್ ಭಾರತದ ನಡುವೆ ಟಿ20 ಏಷ್ಯಾ ಕಪ್ಗಾಗಿ ಕಾದಾಟ. ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಚಿತ್ರತಂಡಕ್ಕೆ 2.5 ಕೋಟಿ ರೂಪಾಯಿ ಮೋಸ ಆರೋಪ. ಗ್ರಾಫಿಕ್ಸ್ ತಂಡದ ಜೊತೆ ಸೇರಿ ನಿರ್ದೇಶಕ ಕಮಿಷನ್ ಪಡೆದಿದ್ದಾರೆ ಎಂದು ನಿರ್ಮಾಪಕ ದೂರು. ಆರೋಪ ಸಾಬೀತುಪಡಿಸಲಿ ಎಂದು ಸವಾಲು ಹಾಕಿದ ಎಪಿ ಅರ್ಜುನ್. ತಾರೆಗಳ ಭರ್ಜರಿ ಡ್ಯಾನ್ಸಿಂಗು ಲೈಟಿಂಗ್ ಮೂಲಕ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಅದ್ದೂರಿ ಚಾಲನೆ.
ಇತಿಹಾಸದಲ್ಲೇ ಮೊದಲ ಬಾರಿಗೆ ನೀರಿನ ಮೇಲೆ ಉದ್ಘಾಟನೆ. ಕ್ರೀಡಾಭಿಮಾನಿಗಳನ್ನ ಪುಳಕಿಸಿದ ಸಿಂಗರ್ ಲೇಡಿ ಗಾಗಾ ಗಾಯನ. ಒಲಿಂಪಿಕ್ಸ್ನಲ್ಲಿ ಭಾರತ ತಂಡವನ್ನ ಮುನ್ನಡೆಸಿದ ಪಿವಿ ಸಿಂಧು ಮತ್ತು ಶರತ್ ಕಮಲ್ ಪದಕ ಗೆಲ್ಲುವ ಉತ್ಸಾಹದಲ್ಲೇ ದೋಣಿಯಲ್ಲಿ ಬಂದ ಆಟಗಾರರು. ಭಾರತದಿಂದ 117 ಆಟಗಾರರು ಕ್ರೀಡಾಕೂಟದಲ್ಲಿ ಭಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.